ಎಲ್ರಿಗೂ ನಮಸ್ಕಾರ. ಇವತ್ತು ಮೊಲದ ಉಪಾಯ ಎನ್ನುವಂತಹ ಒಂದು ಪುಟ್ಟ ಕಥೆಯನ್ನು ನೋಡೋಣ. ಒಂದು ಕಾಡಿನಲ್ಲಿ ಒಂದು ಕ್ರೂರ ಸಿಂಹವಿತ್ತು. ಅದರ ಉಪಟಳವನ್ನು ತಾಳಲಾರದ ಆ ಕಾಡಿನ ಪ್ರಾಣಿಗಳು ಸರದಿಯಂತೆ ಆ ಸಿಂಹಕ್ಕೆ ಆಹಾರ ಕಳಿಸಿಕೊಡುವ ವ್ಯವಸ್ಥೆ ಮಾಡಿಕೊಂಡವು. ಈ ರೀತಿ ನಡೆಯುತ್ತಿರುವಾಗ ಒಮ್ಮೆ ಒಂದು ಮೊಲದ ಸರದಿ ಬಂದಿತು. ಅದು ಸಿಂಹದ ಬಳಿಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಬಾವಿಯನ್ನು ನೋಡಿತು. ಅದರಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ ಮೊಲವು ಸಿಂಹವನ್ನು ಕೊಲ್ಲಲು ಉಪಾಯವೊಂದನ್ನು ಮಾಡಿತು. ಬಳಿಕ ಬೇಕೆಂದೇ ನಿಧಾನವಾಗಿ ಸಿಂಹದ ಬಳಿಗೆ ಹೋಯಿತು. ಕೋಪಗೊಂಡ ಸಿಂಹವು ಕಾರಣ ಕೇಳಿದಾಗ ಮೊಲವು ದಾರಿಯಲ್ಲಿ ಬರುತ್ತಿದ್ದಾಗ ಇನ್ನೊಂದು ಬಲಿಷ್ಠ ಸಿಂಹವು ನನ್ನನ್ನು ತಿನ್ನಲು ಬಂದಿತು. ಅದರಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ತಡವಾಯಿತು ಎಂದಿತು. ಇನ್ನೊಂದು ಸಿಂಹದ ವಿಚಾರ ಕೇಳಿದ ಕ್ರೂರ ಸಿಂಹವು ಅದನ್ನು ಕೊಲ್ಲಲು ನಿಶ್ಚಯಿಸಿ, ಆ ಸಿಂಹ ಎಲ್ಲಿದೆ ಎಂದು ಮೊಲವನ್ನು ಕೇಳಿತು. ಆಗ ಮೊಲವು ಸಿಂಹವನ್ನು ಬಾವಿಯ ಬಳಿಗೆ ಕರೆದೊಯ್ದು ಈ ಬಾವಿಯಲ್ಲಿದೆ ಎಂದು ತಿಳಿಸಿತು. ಸಿಂಹವು ಬಾವಿಯಲ್ಲಿ ಬಗ್ಗಿ ನೋಡಿದಾಗ ಅದರ ಪ್ರತಿಬಿಂಬ ಕಂಡಿತು. ಅದನ್ನೇ ನಿಜವಾದ ಸಿಂಹ ಎಂದು ತಿಳಿದ ಕ್ರೂರಿ ಸಿಂಹವು ಅದನ್ನು ಕೊಲ್ಲಲೆಂದು ಬಾವಿಯಲ್ಲಿ ಧುಮುಕಿತು. ನೀರಿನಲ್ಲಿ ಬಿದ್ದು ಸತ್ತು ಹೋಯಿತು. ಉಪಾಯಗಾರನಿಗೆ ಅಪಾಯವಿಲ್ಲ ಎಂಬುದು ಈ ಕಥೆಯ ಸಾರಾಂಶವಾಗಿದೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.